ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವರು ಈ ಊರಿನ ಜನಗಳನ್ನೆಲ್ಲ ರಕ್ಷಿಸಿದ್ದಾಳೆ ಅನ್ನೋದು ನಂಬೋದಕ್ಕಾಗಲ್ಲ. ಯಾರು ನೀನು? ಇಷ್ಟೊತ್ತಿನಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಮ್ಮಪ್ಪನ ಹುಡ್ಕೊಂಡು ಬಂದೆ. ನಿಮ್ಮಪ್ಪನ? ನಮ್ಮಪ್ಪ ನನ್ನ ಪಕ್ಕ ಮಲಗಿದ್ರು. ನಾನು ಎದ್ನೋಡ್ರಲ್ಲಿ ಅವ್ರು ಇಲ್ವೇ ಇರಲಿಲ್ಲ. ಅದಕ್ಕೆ ನಾನು ಅವನ್ನ ಹುಡ್ಕೊಂಡು ಬಂದೆ. ಇಷ್ಟು ಕತ್ಲೆಯಲ್ಲಿ ಓಡಾಡ್ತೀಯಲ್ಲ, ಭಯ ಆಗಲ್ವಾ? ನನಗೆ ಹೇಗೆ ಭಯ? ಅಮ್ಮನವರಿದಾರಲ್ಲ. ಇವರಿಬ್ಬರನ್ನ ತ್ರಿಶೂಲದಿಂದ ಚುಚ್ಚಿದಾಳೆ ಅಂದರೆ ಆ ಮಹಾತಾಯಿನೇ. ಆ ತಾಯಿ ನನ್ನನ್ನು ಕಾಪಾಡ್ಬಿಟ್ಲು. ಅಮ್ಮನವ್ರು ನನ್ನನ್ನು ಕಾಪಾಡ್ಬಿಟ್ರು. ಯಾವ ಅಮ್ಮನವರು? ದೇವಸ್ಥಾನದ ಇದಾರಲ್ಲ, ತಿಪ್ರಸುಂದಿ ಅಮ್ಮನವರು. ಅವ್ರೇನ್ ಮಾಡ್ತಾರೆ? ನನಗೆ ಭಯ ಆದ್ರೆ ನನ್ನ ಜೊತೆ ಇರ್ತಾರೆ. ನಂಗೆ ನಿದ್ದೆ ಬರೋ ತನಕ ಕತೆ ಹೇಳ್ತಾನೆ ಇರ್ತಾರೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನದಿ ತೀರದಲ್ಲಿ ಸಿಕ್ಕಿದ್ರು. ಇವತ್ತು ಹುಣ್ಣಿಮೆ ಅಂತೆ, ವಿಶೇಷವಾದ ದಿನ ಅಂತೆ. ಅದಕ್ಕೆ ನನ್ನ ಕೂರಿಸ್ಕೊಂಡು ಏನೇನೋ ಅಂತ ಹೇಳಿದ್ರು. ಪುಣ್ಯ ಸ್ನಾನ ಅಂತ ನದಿ ನೀರಿಂದ ಸ್ನಾನ ಮಾಡಿಸಿದ್ರು, ಅಭಿಷೇಕದ ತರ. ಈಗೆಲ್ಲೋದ್ರು? ನಾನು ಅಪ್ಪನ ಹುಡುಕ್ಬೇಕು ಹೋಗ್ತೀನಿ ಅಂದೆ, ಅವರು ಹೋದ್ರು. ಮಹಾದೇವಿ 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 ಮಹಾದೇವಿ. ಇವ್ರಿಗೆ ಯಾರಮ್ಮ ಹೇಳೋರು? ರಾತ್ರಿ ಎಷ್ಟೊತ್ತಲ್ಲಿ ಎದ್ದು ಹೋಗಿದಾರೋ ಏನೋ. ಹೇಳೋದು ಬೇಡವಾ? ಎಲ್ಲಿಗೆ ಹೋಗಿದ್ದಾರೆ ಅನ್ಕೋಬೇಕು ನಾವು? ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ಕೊಳ್ಳೋಕೆ ಇಷ್ಟೊತ್ತಿನಲ್ಲಿ ಬಾಗ್ಲು ಹಾಕಿರುತ್ತೆ. ಒಂದು ಇರುವೇನೂ ಒಳಗೆ ಬಿಡಲ್ಲ ಧರ್ಮದರ್ಶಿಗಳು. ನಾವು ಏನು ಅನ್ಕೋಬೇಕು? ಬಂಗಾರಿಗಾದ್ರೂ ಗೊತ್ತಾಗೋದು ಬೇಡವಾ? ಯಾರನ್ನಂದು ಏನು ಪ್ರಯೋಜನನೋ? ಒಬ್ರಿಗಾದ್ರೂ ಭಯ ಇಲ್ಲ, ಭೀತಿ ಇಲ್ಲ. ಸುಮ್ಮನೆ ನಾವು ಆತಂಕ ಪಡೆದಲ್ಲಿ ಏನು ಪ್ರಯೋಜನ ಇಲ್ಲ. ನೀನು ಒಳಗೆ ಹೋಗು. ಚೆನ್ನಾಗಿ ಹೇಳ್ತೀಯಮ್ಮ. ನಾವು ಬಿಟ್ಬಿಡಕ್ಕಾಗತ್ತಾ ಹಾಗೆ? ಕಾಯೋಣ ಬಿಡು. ಅವನಿಗೇನು ಅನ್ನಿಸ್ದೇ ಇರ್ಬೋದು, ಆದರೆ ನಾವು ಅಂಟ್ಕೊಂಡಿದ್ದೀವಲ್ಲ, ಕಾಯಲೇಬೇಕು. ಕಾಯೋದೆ ನಮ್ಮ ಹಣೆಯಲ್ಲಿ ಬರ್ದಿದೆ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ? ಅಮ್ಮ, ಹೆಣ್ಮೈ ಬದಲು ನೋಡು. ನೀನು ಅವಳನ್ನ ಬೈಬೇಡ, ಶಾಂತವಾಗಿ ಮಾತಾಡು. ಎಲ್ಲ ಹೋಗಿದ್ರು ಅಪ್ಪ ಮಗಳು ಹೇಳ್ದೆ ಕೇಳ್ದೆ? ಅಮ್ಮ, ಹೋಗುವಾಗ ಎಲ್ಲಿಗೆ ಅಂತ ಹೇಳ್ಬೇಕಲ್ವಾ ಪುಟ್ಟ? ನಮ್ಗೆಲ್ಲ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಎಲ್ಲಿಗೆ ಹೋಗಿದ್ರಿ? ನಾನು ಮಲಗಿದ್ದೆ. ಆ ಕಡೆ ತಿರ್ಗಿ ಅಪ್ಪ ಇಲ್ವೇ ಇರ್ಲಿಲ್ಲ. ಅದಕ್ಕೆ ನಾನು ಅಪ್ಪನ ಹುಡ್ಕೊಂಡು ಹೋಗಿದ್ದೆ. ನಿಮ್ಮಪ್ಪ ಎಲ್ಲಿ ಹೋಗ್ತಾನೆ ಅವನ ಜೊತೆ ನೀನು ಹೋಗ್ಬಿಡು. ಹಾಗಾದ್ರೆ ಇವರಪ್ಪ ಮನೇಲಿಲ್ವಾ? ಇಲ್ಲ, ನಾವು ಅವರಿಬ್ರು ಜೊತೆಗೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ. ಎಲ್ಲಿದ್ಲಿ ಇವಳು? ಒಬ್ಳೇ ಇದ್ಲಾ? ಬಂಗಾರಿ ಇರ್ಲಿಲ್ವಾ? ಮಗು ಒಂದೇ ಇತ್ತು. ನನಗೂ ಆಶ್ಚರ್ಯ ಆಗಿ ಮನೆ ವಿಳಾಸ ಕೇಳಿ ಕರ್ಕೊಂಬಂದೆ. ನೀನು ನೋಡಿಲ್ವೇನಮ್ಮ ನಿಮ್ಮಪ್ಪನ?
ಇಲ್ಲ, ಅವರು ನನ್ನ ಜೊತೆನೇ ಇರ್ತಾರೆ. ಒಂದೊಂದ್ಸತಿ ನಾನು ಮಲಗಿದ್ದಾಗ ಕಾಣಿಸೋದೇ ಇಲ್ಲ. ಅದು ಯಾವಾಗ ಎದ್ದು ಹೋಗ್ಬಿಟ್ಟಿರ್ತಾರೋ ನನಗೆ ಗೊತ್ತಾಗಲ್ಲ. ಹುಷಾರಾಗಿ ನೋಡ್ಕೊಳ್ಳಿ ಮಗುನ, ಒಬ್ಬಳನ್ನೇ ಎಲ್ಲೂ ಬಿಡಬೇಡಿ. ಆಯ್ತಮ್ಮ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಅಪ್ಪ ಮಗಳಿಗೆ ಏನೋ ಮಂಕು ಕೌದಿದೆ ಕಣೋ. ಅವನಿಗೆ ನಿದ್ರೆಲೆ ಎದ್ದೋಗೋ ಅಭ್ಯಾಸ. ಹಾಗೆ ಉಳ್ಳು ಜೊತೆಲಿ ಕರ್ಕೊಂಡೋಗಿದ್ದಾನೆ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾನೆ. ಜಾಜಿ ಹೋಗಿದ್ದು ಮನೆಗೆ ಗ್ರಾಚಾರ ಬಡ್ಕೊಂಡ್ಬಿಟ್ಟಿದೆ. ಅಮ್ಮ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಪಾಪ ಇವಳಿಗೆ ಊಟ ಹಾಕು, ಮಲ್ಗೋಕ್ ಮುಂಚೆ ದೃಷ್ಟಿ ತೆಗಿ. ನಾಳೆ ದೇಶಿಕರ ಹತ್ರ ಇವಳಿಗೊಂದು ಯಂತ್ರ ಕಟ್ಟಿಸ್ತೀನಿ. ಏನೇ ಪೀಡೆ ಪಿಶಾಚಿ ಇದ್ರು ಬಿಟ್ಟು ಹೋಗುತ್ತೆ. ಅಷ್ಟು ಮಾಡಪ್ಪ, ಮನೆ ಗಂಟೆ ಗ್ರಾಚಾರ ಬಿಟ್ಟು ಹೋದ್ರೆ ಸಾಕು. ಹೋಗ್ಬಿಟ್ಟ. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ. ಒಂದು ನಿಮಿಷ. ನೀವು ಬಂಗಾರಿ ಅಲ್ವಾ? ಹೌದು, ನೀವು ಅಧಿಕಾರಿಯಾಗಿ ಬಂದಿದ್ದೀರಾ ಅಂತ ಅವಳು ತಮಾಷೆ ಮಾತಾಡ್ತಿದ್ದಾಳೆ ಅಂತ ನಾನು ಸ್ವಲ್ಪ ಹೊರಟಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸಿ. ಪರವಾಗಿಲ್ಲ. ಆ ದಿವಸ ನಾನು ಸ್ವಲ್ಪ ಅವಸರದಲ್ಲಿದ್ದೆ. ನಿಮ್ಮ ಕೆಲಸ ನೀವು ಕಟ್ನಿಟ್ಟಾಗಿ ಮಾಡೋದನ್ನು ನೋಡಿ ಖುಷಿ ಆಯಿತು. ಏ ಕಲ್ಯಾಣಿ, ಒಂದು ಮಾರು ಸೇವಂತಿಗೆ ಕೊಡು. ಸೇವಂತಿ ಇಲ್ಲ, ಹೋಗಮ್ಮ. ಕಣ್ಣೆದ್ರಿಗೆ ಎತ್ಕೊಂಡಿಲ್ಲ ಅಂತೀಯಾ? ಇದೆ, ಕೊಡಲ್ಲ, ಹೋಗು. ನೀನು ಹಿಂಗೆ ಆದರೆ ನಿನ್ನ ವ್ಯಾಪಾರ ಉದ್ಧಾರ ಆದಂಗೆ. ಏ, ನನ್ನ ಉದಾರನೇ ಇಲ್ಲಿ ಎಕ್ಕುಟ್ಟೋಗ್ತಾ ಇದೆ. ಇವ್ರದೊಳ್ಳೆ. ಹೌದು, ನೀವಿಲ್ಲೇನಾ ಮಲ್ಗೋದು? ಇಲ್ಲ, ಮನೇಲೇ ಮಲಗೋದು. ಒಂದೊಂದು ಸರ್ತಿ ನಿದ್ದೆ ಬಂದಿಲ್ಲ ಅಂದರೆ ಇಲ್ಲಿ ಬಂದು ಮಲಗ್ತೀನಿ. ಓ, ಕೊಲೆ ನಡೆದ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ, ನೀವಿರಲಿಲ್ಲ. ಅಂದಮೇಲೆ ಮನೇಲೇ ಮಲಗಿರ್ತೀನಿ. ಇಲ್ಲಿಲ್ಲ ಅಂದರೆ ಅಲ್ಲಿ, ಅಲ್ಲಿಲ್ಲ ಅಂದರೆ ಇಲ್ಲಿ. ನೀವು ಒಳ್ಳೆ ಪೊಲೀಸರ ಥರ ಪ್ರಶ್ನೆ ಮಾಡ್ತಿದ್ದೀರಲ್ಲ. ಅಯ್ಯೋ, ಹಾಗೇನಿಲ್ಲ. ಈ ಊರಿನಲ್ಲಿ ಆಗ್ತಿರೋ ಕೊಲೆಗಳನ್ನೆಲ್ಲ ಅಮ್ಮನವ್ರ ಮೇಲೆ ಆಗ್ತಿದಾರಲ್ವಾ, ಈ ದೇವಸ್ಥಾನ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನೇ ಕೆಲವು ವಿವರಗಳನ್ನ ಸಂಗ್ರಹಿಸ್ತಿದ್ದೀನಿ ಅಷ್ಟೇ. ಅಮ್ಮನವ್ರು ದುಷ್ಟರನ್ನ ಶಿಕ್ಷಿಸ್ತಾರೆ ಅಂದರೆ ಇನ್ನೂ ಒಳ್ಳೆ ಹೆಸರು ಬರುತ್ತಲ್ಲ. ಇಷ್ಟು ಜನ ಸತ್ತವರಲ್ಲ, ಯಾರು ಒಳ್ಳೆಯವರಲ್ಲ, ಎಲ್ಲ ಕೆಟ್ಟವ್ರೆ. ಅದು ಯಾರೋ ಕಷ್ಟದಲ್ಲಿದ್ದಾಗ ನೆನ್ಸ್ಕೊಂಡಾಗ ಮಾತ್ರ ಆ ಮಹಾತಾಯಿ ಹೋಗೋದು. ಸುಮ್ಮನೆ ಅಮ್ಮನವ್ರು ಯಾರನ್ನೂ ಕೊಲ್ಲಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಓಹ್, ನನಗೇನು, ಇಡೀ ಪ್ರಪಂಚಕ್ಕೆ ಗೊತ್ತು ಅಮ್ಮನವ್ರ ಮಹಿಮೆಗಳೇನು ಅಂತ. ನಮ್ಮಮ್ಮ ಕೂಡ ಇದೇ ಕಥೆಗಳನ್ನ ಹೇಳ್ತಿದ್ರು. ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ, ತ್ರಿಪುರ ಸುಂದರಿ ಅಮ್ಮನವರು ಅಂತ. ಆ ದೇವಸ್ಥಾನದೊಳಗಡೆ ಪುಸ್ತಕಗಳಿದೆ, ನೀವು ಓದಿ, ನಿಮಗೂ ಮಾಹಿತಿಗಳು ತಿಳಿಯುತ್ತೆ. ಆಯಿತು ಬಿಡಿ. ಹಿಂದೆ ಏನಿತ್ತೋ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಇವಾಗಿನ ಕಾನೂನು ಪ್ರಕಾರ ದೇವಸ್ಥಾನದ ಸುತ್ತಮುತ್ತ ಯಾರೇ ವ್ಯಾಪಾರ ಮಾಡಬೇಕು ಅಂದರೂ ಪರವಾನಗಿ ತಗೋಬೇಕು. ಆಮೇಲೆ ನನ್ನ ಆಫೀಸ್ ಹತ್ರ ಬನ್ನಿ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಮಾತಾಡಬೇಕು. ಅಲ್ಲೇ ಅರ್ಜಿನೂ ಭರ್ತಿ ಮಾಡಿ ಕೊಡಿ, ಅದನ್ನು ಮೇಲಿನ ಅಧಿಕಾರಿಗಳಿಗೆ ಕಳಿಸಿ ನಿಮ್ಮ ಪರವಾನಗಿ ಕೊಡಿಸ್ತೀನಿ. ಆಯ್ತಾಯ್ತು, ಆಮೇಲೆ ಪ್ರಸಾದ ತಗೊಳಕ್ ಹೋಗ್ತೀನಲ್ವಾ, ಆಗ್ಲೇ ಬರ್ತೀನಿ. ಏ ಬಂಗಾರಿ, ಏನೋ ಅದು ಗುಸು ಗುಸು ಪಿಸು ಪಿಸು? ಗುಸುಗುಸುನೂ ಇಲ್ಲ, ಪಿಸಿನೂ ಇಲ್ಲ. ನೀನು ಆಮೇಲೆ ಆಫೀಸ್ ಹತ್ರ ಬಾ, ನಿಂಗೂ ಪರವಾನಗಿ ಸಿದ್ಧ ಮಾಡ್ತೀನಿ. ಅದೆಂಥದ್ದು ಪರವಾನಗಿ? ಇಷ್ಟು ವರ್ಷ ಇಲ್ಲದೆ ಇರೋದು? ಏ, ಅದೆಲ್ಲ ಹಳೆ ಕಾಲ, ಈಗ ಅದೆಲ್ಲ ಬೇಕಂತ. ಇಲ್ಲ ಅಂದ್ರೆ ಅಂಗಡಿ ಎತ್ತಂಗಡಿ ಮಾಡ್ಬಿಡ್ತಾರೆ. ಓಹೋ, ಅದೆಂಗೆ ತಂಗಡಿ ಮಾಡ್ಬಿಡ್ತಾರೆ? ಹಾಗೇನಾದ್ರೂ ಆದ್ರೆ ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಇಲ್ವಾ? ಅವರಿದ್ರು ಈ ಸರ್ಕಾರ ಕಾನೂನು ಅಂತ ಬಂದ್ರೆ ನಿಮ್ಮ ಅಮ್ಮನವರು ನಿಮಗೆ ಕಾಪಾಡೋಕ್ಕಾಗಲ್ಲ. ಮೊದಲು ಒಂದು ಪರವಾನಗಿ ಅಂತ ಮಾಡಿಸ್ಕೊಳ್ಳಿ, ಅವಾಗ ಯಾರು ನಿಮಗೇನು ಮಾಡೋಕ್ಕಾಗಲ್ಲ. ಏ ಪುಷ್ಪರಾಣಿ, ಅವ್ರು ಹೇಳ್ದಂಗೆ ನಿನ್ನ ಗಂಟೇನು ಹೋಗುತ್ತೆ? ಸರಿ ಬಿಡು, ನೀನು ಹೇಳ್ದಂಗೆ ಆಗಲಿ. ನೀನು ಹೋಗೋವಾಗ ಹೇಳು, ನಾನು ನಿನ್ನ ಜೊತೆ ಬರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ನಡೀರಿ. ಹೇಳು, ಏನಿಲ್ಲಿ ಕರ್ಕೊಂಬಂದಿದ್ದು? ಅಲ್ಲೇ ಹೇಳ್ಬೋದಿತ್ತಲ್ವಾ? ಅಯ್ಯೋ, ಇಂಥದನ್ನೆಲ್ಲ ಗಂಡಸ್ರ ಮುಂದೆ ಹೇಳೋಕ್ಕಾಗಲ್ಲ ನೋಡಿ. ನೀವು ಹೆಣ್ಣು, ನಾನು ಹೆಣ್ಣು. ಒಂದು ಹೆಣ್ಣೆ
ಇನ್ನೊಂದು ಹೆಣ್ಣಿನ ಸಂಕಟನ ಅರ್ಥ ಮಾಡ್ಕೊಳಕ್ಕಾಗೋದು. ಹೇಳು, ಏನು ನಿನ್ನ ಸಮಸ್ಯೆ? ನಿಮಗೆ ಮದುವೆ ಆಗಿದೆಯಾ? ಹಾಂ, ನಿಮಗೆ ಮದುವೆ ಆಗಿದೆಯಾ ಅಂದೆ. ಇನ್ನೂ ಇಲ್ಲ. ಅದ್ಯಾಕೀಗ? ಅದೇ ನನಗೆ ಹೆದರಿಕೆ ಆಗ್ತಿರೋದು. ನಾನು ಅವನ್ನ ಮದುವೆ ಆಗ್ತೀನಿ. ಯಾರನ್ನ? ಬಂಗಾರಿನ. ಓ ಹೌದಾ, ಒಳ್ಳೇದಾಗಲಿ. ಅದಕ್ಕೆ ನಾನೇನು ಮಾಡ್ಬೇಕಿವಾಗ? ನೀವು ಅವನಿಂದ ದೂರ ಇರಬೇಕು. ನೋಡು, ನಾನು ಇಲ್ಲಿಗೆ ಬಂದಿರೋದು ಕೆಲಸದ ಮೇಲೆ. ಅದೆಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ನೀವು ಅವನಿಂದ ದೂರ ಇರಿ ಅಷ್ಟೇ. ಇವಾಗ ನಿನಗೆ ಯಾಕೆ ಬಂತೀಯ ಅನುಮಾನ? ನಾನು ಅವಾಗಿಂದ ಹೂವಿನ ವ್ಯಾಪಾರ ಬಿಟ್ಟು ನಿಮ್ಮಿಬ್ಬರನ್ನೇ ನೋಡ್ತಾ ಇದ್ದೀನಿ. ಇಬ್ಬರು ಕಿಲಕಿಲ್ಲ ಅಂತ ಮಾತಾಡಿದ್ರೆ ನಂಗೆ ಹೊಟ್ಟೆ ಉರಿ ಅಲ್ವಾ? ಓ ಅದಾ ವಿಷಯ. ನನಗೆ ಎಲ್ಲರ ಹತ್ರ ಮಾತಾಡುವಾಗ ನಗ್ನಗ್ತಾ ಮಾತಾಡಿನೇ ಅಭ್ಯಾಸ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ. ನಿನ್ನ ಮದುವೆ ಇರುವಾಗ ನನ್ನ ಕರಿ, ನಾನೇ ಖುದ್ದಾಗಿ ಬಂದು ನಿಮ್ಮ ಮದುವೆಗೆ ಅಕ್ಷತೆ ಕಾಳು ಹಾಕಿ ಹರಿಸ್ತೀನಿ. ಅಯ್ಯೋ, ಅದಕ್ಕಿನ್ನೂ ಅಮ್ಮೂದೇವಿ ಒಪ್ಪಿಲ್ಲ. ಓ, ನಿಮ್ಮ ಮದುವೆ ಇನ್ನೂ ನಿಗದಿ ಆಗಿಲ್ವಾ? ಇಲ್ಲ, ಆದರೆ ಹಾಗೇ ಆಗುತ್ತೆ. ನನ್ನ ಮದುವೆ ಅಂತ ಆದರೆ ಆ ಬಂಗಾರಿ ಜೊತೆನೆ. ಆಯ್ತಾಯ್ತು, ನೀವೇನಾದರೂ ಮಾಡ್ಕೊಳ್ಳಿ. ಆದರೆ ನಾನು ಅವನನ್ನ ಮದುವೆ ಆಗ್ತೀನಿ ಅಂತ ನಿನ್ನ ಮನಸ್ಸಲ್ಲಿ ಕೊರೀತಿದೆಯಲ್ಲ ಸಂಶಯದ ಗಾಳಿ, ಅದನ್ನು ಕಿತ್ತು ಬಿಸಾಕಿ ನೆಮ್ಮದಿಯಾಗಿ ಮುಂದುವರಿ. ಬೇಗ ಮದುವೆ ಆಗಿ ಈಗ ಹೋಗಿ ವ್ಯಾಪಾರದ ಕಡೆ ಗಮನ ಕೊಡು. ಹೋಗು. ಹ್ಞೂ ಸರಿ. ನೀನ್ ಬೇಕಾಗಿಲ್ಲ ನನಗೆ, ತೊಳ್ಕೊಳ್ಳಿಂದ. ನಂಗೆ ಬೇಕಾದವ್ರು ಯಾರು ಬರ್ತಾ ಇಲ್ಲ, ಬೇಡ್ದಿದ್ದ ದಂಡೆ ಪಿಂಡಗಳೇ ಬರ್ತಿದ್ದಾರೆ. ನನಗೆ ಬೇಕಾದವ್ರು ಬರ್ದೆ ಯಾರ್ಯಾರೋ ಬಂದು ನನ್ನ ಶ್ರಮನೆಲ್ಲ ವ್ಯರ್ಥ ಮಾಡ್ತಿದ್ದಾರೆ. ಆದ್ರೆ ಈ ಸಾರ್ತಿ ಅವನು ಬರಲೇಬೇಕು. ಕಾಲರುದ್ಧ ಸಿದ್ದೇಶ್ವರ ಕಡ್ಕಿ, ಯಾಕೆ ನನ್ನನ್ನು ಕರೆಸಿದ್ದು? ನಿನ್ಗೋಸ್ಕರನೇ ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ಮಾರಿಗೋಡಿ. ಬಾ, ನೀನು ಅದೃಶ್ಯವಾಗೋ ಮುಂಚೆ ಇದ್ರೊಳಗೆ ಬಂದು ಕೂತ್ಕೋ. ನನ್ಗೆ ಬೇಕಾದಾಗ ನಿನ್ನ ಹತ್ರ ಕೆಲಸ ಮಾಡಿಸ್ಕೋತೀನಿ. ಬಾ ಮಾರಿಗುಡಿ, ಬಾ ಮಾರಿಗುಡಿ, ಬಾ. ತಗೋ. ರವಿ ಉಂಡನಾ? ಅಜ್ಜಿ, ಅಪ್ಪಂಗೂ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ. ಇನ್ನೊಂದು 2 ಇದ್ರೆ ಕೊಡು ಅಜ್ಜಿ, ಅಪ್ಪಂಗೆ ಕೊಡ್ತೀನಿ. ರವೆ ಉಂಡೆ ಇಲ್ಲ ಕಣೆ, ಪಕ್ಕದ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರಂತೆ. ಪ್ರಸಾದ ಅಂತ ಒಂದು ರವೆ ಉಂಡೆ ತಂದುಕೊಟ್ರು. ಇದ್ದಿದ್ದೇ ಒಂದೇ ಉಂಡೆ, ಅದನ್ನೇ ನಿನಗೆ ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಅಪ್ಪನಿಗೆ ಎಲ್ಲಿಂದ ತರಲೇ ರವೆ ಉಂಡೆನಾ?
ಅಯ್ಯೋ ಹೌದಾ, ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಇದನ್ನು ತಿಂತಾನೆ ಇರಲಿಲ್ಲ, ಹೋಗಿ ಅಪ್ಪಂಗೆ ಕೊಡ್ತಾ ಇದ್ದೆ. ಈಗೇನು ಮಾಡೋದು? ಅಜ್ಜಿ ನೀನೇ ರವೆ ಉಂಡೆ ಮಾಡಿಕೊಡು ಅಜ್ಜಿ. ಅಪ್ಪಂಗೆ ತಗೊಂಡೋಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಅಯ್ಯೋ ಇಲ್ಲ ಕಣೆ, ಬೆಳಗ್ಗಿಂದ ಮೈ ಕೈಯೆಲ್ಲ ನೋವು, ಎದ್ದೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೂ ಆಗ್ತಿಲ್ಲ, ಇನ್ನು ರವೆ ಉಂಡೆ ಎಲ್ಲೇ ಮಾಡಲಿ? ನೋಡು, ನೀನು ನಿಮ್ಮ ಅಪ್ಪನ ಹತ್ರ ಹೋಗೋದಾದರೆ ಬಾಗಿಲು ಮುಂದಕ್ಕೆ ಹಾಕ್ಕೊಂಡೋಗು, ನಾನು ಹಾಗೆ ಮಲಗಿರ್ತೀನಿ. ಅಜ್ಜಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಏನಂತೆ? ನಾನೇ ಮಾಡ್ಕೊಂತೀನಿ. ಮೊದಲು ತುಪ್ಪದಲ್ಲಿ ರವೆ ಹುರಿಬೇಕು, ಆಮೇಲೆ ಸಕ್ಕರೆ ಪಾಕ ಹಾಕ್ಬೇಕು. ಹುರಿದಿರೋ ರವೆನ ಪಾಕಕ್ಕೆ ಹಾಕಿ ಅದನ್ನ ಒಲೆ ಮೇಲಿಟ್ಟು ತಿರುಗಿಸ್ಬೇಕು. ಅದು ತಣ್ಣಗಾದ್ಮೇಲೆ ಅದನ್ನ ಉಂಡೆ ಮಾಡಬೇಕು. ಇಷ್ಟೇ ರವೆ ಉಂಡೆ ಮಾಡೋದು. ನಾನು ಬಟ್ಟೆನ ಬದಲಾಯಿಸಿ ರವೆ ಉಂಡೆ ಮಾಡ್ತೀನಿ. ಕಲ್ಯಾಣಿ ಅಕ್ಕ ಬನ್ನಿ, ನೀವು ಬಂದಿದ್ದೀರ ಅಂತ ಗೊತ್ತಾಯ್ತು. ಆಹಾ, ನಿನ್ಗೆ ಹೇಗೆ ಗೊತ್ತಾಯ್ತು? ಮೊದಲು ನೀವು ಬಾಗಿಲು ತೆಗೆದಿಟ್ಕೊಯ್ ಅಂತ ಶಬ್ದ ಮಾಡ್ತು, ಇನ್ನೊಂದು ನಿಮ್ಮ ಕಾಲ್ ಗೆಜ್ಜೆ ಶಬ್ದ ಕೇಳಿಸ್ತು. ನೀನು ಬಿಡಮ್ಮ, ಭಾರಿ ಬುದ್ಧಿವಂತೆ. ಏನು ಮಾಡ್ತಾ ಇದೀಯಾ? ಮನೇಲಿ ಯಾರು ಕಾಣ್ತಾನೆ ಇಲ್ಲ? ಅಜ್ಜಿ ಮಲ್ಕೊಂಡಿದ್ದಾರೆ, ತಾತ ಎಲ್ಲೋ ಆಚೆ ಹೋಗಿದ್ದಾರೆ. ಅಜ್ಜಿ ನನ್ಗೊಂದು ರವೆ ಉಂಡೆ ಕೊಟ್ಟರು, ಅದನ್ನ ನಾನು ತಿನ್ಬಿಟ್ಟೆ. ಅಪ್ಪಂಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲೆಲ್ಲೆಲ್ಲೆ, ಚೋಟುದ್ದ ಇಲ್ಲ ಇದೆಲ್ಲ ಮಾಡ್ತೀನಿ ನೀನು? ನಿಮ್ಮಪ್ಪಂಗೆ ರವೆ ಉಂಡೆ ಇಷ್ಟ ಅಂದಮೇಲೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಕೊಡು, ನಾನು ರವೆ ಉಂಡೆ. ನಿಮಿಷ, ನೀನು ಹೂವು ಕಟ್ತೀಯಲ್ಲ, ಅಷ್ಟು ಸುಲಭ ಅಲ್ಲಮ್ಮ ಈ ರವೆ ಉಂಡೆ ಕಟ್ಟೋದು. ಆಹಾ, ಚೆನ್ನಾಗೇ ಮಾತಾಡ್ತೀಯ ಕಣೆ ನೀನು. ಆಯ್ತಮ್ಮ ಮಹಾರಾಣಿ, ನೀನು ಹೇಗೆ ಉಂಡೆ ಕಟ್ಟು ಅಂತ ಹೇಳ್ಕೊಡ್ತೀಯೋ ಹಾಗೆ ಕಟ್ತೀನಿ. ಕೊಡು. ನೋಡು, ಇದನ್ನ ಇಟ್ಕೋಬೇಕು, ನೋಡಿ ಮಾಡಬೇಕು. ಗೊತ್ತಾಯ್ತಾ? ಈಗ ಉಂಡೆ ಮಾಡಬೇಕು. ಹೋಗಪ್ಪ ನೀನು ದೊಡ್ಡೋಳು, ದೊಡ್ಡ ಅಜ್ಜಿ ಆಗ್ತೀಯ, ನಾನು ಚಿಕ್ಕೊಳ್ತಾನೆ. ಆಯ್ತು ಮಹಾರಾಣಿ, ನಿಮ್ಮ ಆಜ್ಞೆಯಂತೆ ಆಗಲಿ. ರವೆ ಉಂಡೆ ಮಾಡ್ಬೇಕಾದ್ರೂ ನಿಂದೇ ದರ್ಬಾರು, ಇಲ್ಲೂ ನೀನು ಹೇಳ್ದಂಗೆ ಕೇಳ್ಬೇಕು ನಾನು. ಏನು ಮಾಡೋದು? ನಿಮ್ಮಪ್ಪನ ಪಟಾಯಿಸ್ಬೇಕಂದ್ರೆ ಮೊದಲು ನಿನ್ನನ್ನು ಬಲ್ಲೆಗೆ ಹಾಕೋಬೇಕಲ್ಲ. ಹೌದಲ್ವಾ? ಹಿರಣ್ಮಯಿ, ನಿನ್ಗೊಬ್ಳು ಅಮ್ಮ ಬೇಕು ಅಂತ ಅನ್ಸಲ್ವೇನೆ? ಅಮ್ಮ ಇದ್ದಿದ್ರೆ ಇದೆಲ್ಲ ಮಾಡ್ಕೊಡ್ತಿದ್ಲಲ್ಲ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ ಇದೆಲ್ಲ. ಎಲ್ಲ ಮಾಡ್ಕೊಡ್ತಾ ಇದ್ರು, ಆದ್ರೆ ಇಲ್ವಲ್ಲ. ಅವ್ರು ಇಲ್ಲೇ ಇದಕ್ಕೆ ತಾನೆ ನಾನು ಇದೆಲ್ಲ ಮಾಡ್ತಾ ಇರೋದು. ಇದೊಂಥರ ಒಳ್ಳೇದೇ ಅಲ್ವಾ? ನಮ್ಮ ಅಪ್ಪಂಗೆ ಇಷ್ಟ ಆಗಿದ್ದನ್ನ ನಾನೇ ಮಾಡ್ತೀನಿ. ಈಗಲೂ ನಿಮ್ಮಪ್ಪ ಮನ್ಸು ಮಾಡಿದ್ರೆ ನಿಮ್ಮ ಮನೆಗೆ ಅಮ್ಮ ಬರೋ ಸಾಧ್ಯತೆ ಇದೆ. ಅದಂಗ್ ಸಾಧ್ಯ? ಅಮ್ಮ ದೇವ್ರ ಹತ್ರ ಹೋಗಿದಾರಲ್ಲ. ಎಲ್ರು ಹೇಳ್ತಾರೆ ದೇವ್ರ ಹತ್ರ ಹೋದ್ರೆ ವಾಪಸ್ ಬರಲ್ಲ ಅಂತ. ಓಹೋ, ಬ್ರಹ್ಮಜ್ಞಾನ ಎಲ್ಲ ತಿಳ್ಕೊಂಬಿಟ್ಟಿದ್ದಾಳೆ. ಅಮ್ಮ ಅಂದ್ರೆ ದೇವ್ರ ಹತ್ರ ಹೋಗಿರೋ ಅಮ್ಮ ಅಲ್ಲ ಕಣೆ, ಇನ್ನೊಂದು ಹೊಸ ಅಮ್ಮ, ಅಂದ್ರೆ ಅಮ್ಮನ ತರ. ಅಂದ್ರೆ ದೇವ್ರಮ್ಮ ಅಲ್ಲ, ಹೊಸ ಅಮ್ಮ. ಅಮ್ಮನ ಬದಲಾಗಿ ಇನ್ನೊಂದಮ್ಮ ಅಂದ್ರೆ ಚಿಕ್ಕಮ್ಮನ. ಅಬ್ಬಾ, ಈಗ ಬಂದ್ಲು ದಾರಿಗೆ. ಹೌದೌದು, ಒಂಥರ ಚಿಕ್ಕಮ್ಮನೇ. ಅಂದ್ರೆ ನಮ್ ದೇವ್ರಮ್ಮನ ತಂಗಿ ತರನಾ? ಹಾಗೆ, ನೀನ್ ಎರಡನೇ ಅಮ್ಮ. ಅಯ್ಯಪ್ಪ, ಬೇಡ ಬೇಡ. ಯಾಕೆ ಬೇಡ?
ಎರಡನೇ ಅಮ್ಮ ಅಂದರೆ ಮಲ್ತಾಯಿ ಅಲ್ವಾ? ಮಲ್ತಾಯಿ ಯಾವಾಗಲೂ ಮೊದಲನೇ ಅಮ್ಮನ ಮಕ್ಕಳನ್ನ ಗೋಳಿ ಇಟ್ಕೊತಾರಂತೆ.